ಆಧ್ಯಾತ್ಮಿಕ ಅಂತಂದ್ರೆ ಈ ಆದಿ ಭೌತಿಕವೂ ಅಲ್ಲ, ಆದಿ ದೈವಿಕವೂ ಅಲ್ಲ, ಇದರ ಮೀರಿ ಇರುವಂತಹ ನನ್ನದೇ ಪರಮೋಚ್ಚ ಸ್ಥಿತಿ, ಅದನ್ನ ಆಧ್ಯಾತ್ಮಿಕ ಅಂತ ಹೇಳುದು. ಸೊ ನಾನು ಅಧ್ಯಾತ್ಮದಲ್ಲಿದ್ದೇನೆ ಅಂತಂದ್ರೆ ಎಲ್ಲಿದ್ದೇನೆ? ನಾನು ಒಂದು ID ಕಾರ್ಡ್ ಹಾಕೊಂಡು ಆಶ್ರಮದಲ್ಲಿ ಓಡಾಡೋದ್ರಿಂದ ಅಧ್ಯಾತ್ಮದಿದ್ದೇನೆ ಅಂತಲ್ಲ. ಆ ಥರ ಈ ಥರ ವೇಷಭೂಷೆಗಳನ್ನು ಹಾಕೊಂಡು ವಿಭೂತಿ ಪಟ್ಟನೋ ನಾಮನೋ ಹಾಕೊಂಡು ಓಡಾಡಿದ್ರೆ ಅಧ್ಯಾತ್ಮದಲ್ಲಿ ಇದ್ದೇನೆ ಅಂತ ಅರ್ಥ ಅಲ್ಲ. ಅಧ್ಯಾತ್ಮದಲ್ಲಿ ಇದ್ದೇನೆ ಅಂತ ಯಾವಾಗ ಹೇಳ್ತೀರಿ? ಸೊ ಕಾಮನ್ ಟರ್ಮಿನಾಲಜಿಯಲ್ಲಿ ಬುದ್ಧ ಬಳಸ್ತಾನೆ ಸೆಂಟರ್ ಅಂತ ಹೇಳಿ. ಸೊ ಆ ಸೆಂಟರ್ ಅನ್ನೋದು ಅಧ್ಯಾತ್ಮ ಅಂತ. ನನ್ನ ಸೋರ್ಸ್ ಯಾವುದು ಅಂತಂದ್ರೆ ಅಧ್ಯಾತ್ಮ ಅಂತ. ಆದಿ ಭೌತಿಕವೂ ಅಲ್ಲ, ಅಧ್ಯಾತ್ಮವು ಆದಿ ದೈವಕವೂ ಅಲ್ಲ, ಅಧ್ಯಾತ್ಮ ಅಂತ. ಸೊ ನಮ್ಮೆಲ್ಲರ ಪ್ರಯಾಣ ಶುರು ಆಗಬೇಕಾಗಿರೋದು ಆದಿ ಭೌತಿಕದಿಂದ ಆದಿ ದೈವಿಕದಲ್ಲಿ ಶುದ್ಧತೆ ಆದ ಮೇಲೆ ಅಧ್ಯಾತ್ಮದ ಜಾಗೃತಿ ನನ್ನಲ್ಲಾಗತ್ತೆ, ಅಧ್ಯಾತ್ಮದ ಸಾಕ್ಷಾತ್ಕಾರ ನನ್ನಲ್ಲಾಗತ್ತೆ. ಜಾಗೃತಿ ಸಾಕ್ಷಾತ್ಕಾರ ನನ್ನಲ್ಲಿ ಆದ ಮೇಲೆ ನಾನು ಅಲ್ಲಿ ಇರ್ತೇನೆ. ಅಲ್ಲಿದ್ದಾಗ ನಾನು ಹೇಳ್ಬೋದು ನಾನು ಆಧ್ಯಾತ್ಮಿಕ ಅಂತ.